ನಮಸ್ಕಾರ ವೀಕ್ಷಕರೇ, ಇತ್ತೀಚೆಗೆ ಕೋರ್ಟ್ಗಳಲ್ಲಿ ಹೆಚ್ಚಾಗಿ ಯಾವುದೋ ಒಂದು ವೈಯಕ್ತಿಕ ಕಾರಣಗಳಿಂದ ಅಥವಾ ತೊಂದರೆ ಕೊಡಬೇಕು ಅಂತೇಳಿ ಕೆಲವು ಸುಳ್ಳು ಕೇಸ್ಗಳನ್ನ ದಾಖಲು ಮಾಡ್ತಾ ಇದ್ದಾರೆ. ಈ ರೀತಿ ನಕಲಿ ಕೇಸ್ಗಳನ್ನ ದಾಖಲು ಮಾಡೋದ್ರ ಜೊತೆಗೆ ಕೋರ್ಟ್ ಕಲಾಪಗಳಲ್ಲಿ ಇತ್ತೀಚೆಗೆ ನಕಲಿ ವಕೀಲರು ಕೂಡ ಹೆಚ್ಚಾಗ್ತಾ ಇದ್ದಾರೆ. ಕಾನೂನು ಪದವಿ ಮುಗಿಸದೆ ನ್ಯಾಯಾಲಯದ ಕಲಾಪಗಳಿಗೆ ಹಾಜರಾಗುತ್ತಿರುವ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ರಾಜ್ಯ ವಕೀಲರ ಪರಿಷತ್ನ ಅಧ್ಯಕ್ಷರಾದ ಎಸ್ ಮಿಟ್ಟಲಗೌಡ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಾನೂನು ಪದವಿ ಮುಗಿಸದೆ ಕೋರ್ಟ್ ಕಲಾಪಗಳಿಗೆ ವಕೀಲರ ಸಮವಸ್ತ್ರ ಧರಿಸಿ ಅನೇಕರು ಹಾಜರಾಗುತ್ತಿದ್ದು, ಅಲ್ಲದೆ ಬೇರೆ ಬೇರೆ ವಕೀಲರ ಹೆಸರು ಮತ್ತು ನೋಂದಣಿ ಸಂಖ್ಯೆ ನಮೂದಿಸಿ ವಕಾಲತ್ತುಗಳನ್ನು ಹಾಕುತ್ತಿರುವ ವಿಷಯ ರಾಜ್ಯ ವಕೀಲರ ಪರಿಷತ್ತಿನ ಗಮನಕ್ಕೆ ಬಂದಿದೆ. ರಾಜ್ಯದ ಎಲ್ಲ ನ್ಯಾಯಮೂರ್ತಿಗಳು ಹಾಗೂ ನ್ಯಾಯಾಧೀಶರುಗಳಿಗೆ ಕಲಾಪಗಳಿಗೆ ಹಾಜರಾದ ವಕೀಲರು ಅನುಮಾನಾಸ್ಪದವಾಗಿ ಕಂಡುಬಂದಲ್ಲಿ ಪರಿಷತ್ತಿನ ವೆಬ್ಸೈಟ್ ksbc.org.in ನಲ್ಲಿ ಹೆಸರು, ನೋಂದಣಿ ಸಂಖ್ಯೆ, ಸ್ಥಳಗಳ ಮಾಹಿತಿ ಪರಿಶೀಲನೆ ಮಾಡಬಹುದು. ಒಂದು ವೇಳೆ ನಕಲಿ ವಕೀಲರೆಂದು ಕಂಡುಬಂದಲ್ಲಿ ನ್ಯಾಯಾಧೀಶರು ಅಂತವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ನ್ಯಾಯಾಲಯದ ಆವರಣದಲ್ಲಿ ವಕೀಲರಲ್ಲವೆಂದು ಅನುಮಾನಾಸ್ಪದವಾಗಿ ಕಂಡುಬಂದಲ್ಲಿ ಅಂತವರ ಭಾವಚಿತ್ರಗಳು ಮತ್ತು ಅವರ ಹೆಸರನ್ನು ರಾಜ್ಯ ವಕೀಲರ ಪರಿಷತ್ತಿನ ಇಮೇಲ್ ಐಡಿ kar_barcouncil@yahoo.com ಇಲ್ಲಿಗೆ ಕಳಿಸಿಕೊಡುವಂತೆ ಮಿಟ್ಟಲಗೌಡ ಕೋರಿದ್ದಾರೆ. ಅಂದರೆ ಇತ್ತೀಚೆಗೆ ಕೋರ್ಟ್ ಕಲಾಪಗಳಲ್ಲಿ ಹೆಚ್ಚಾಗಿ ನಕಲು ವಕೀಲರು ಕಂಡು ಬರ್ತಾ ಇದ್ದಾರೆ. ಇದರಲ್ಲಿ ಅಸಲಿ ಯಾರು ನಕಲಿ ಯಾರು ಅಂತೇಳಿ ಕಂಡುಹಿಡಿಯೋದಕ್ಕೆ ಸಾಮಾನ್ಯ ಜನರಿಗೆ ಕಷ್ಟ ಆಗುತ್ತೆ. ಇಂಥವ್ರನ್ನ ನಂಬಿ ಎಷ್ಟೋ ಜನ ಕೂಡ ದುಡ್ಡನ್ನು ಕೊಟ್ಟು ಕಳ್ಕೊಂಡವರು ಇದ್ದಾರೆ. ಇವರು ಯಾವುದೇ ರೀತಿ ಕೇಸನ್ನು ಹ್ಯಾಂಡ್ಲ್ ಮಾಡದೇ ಇದ್ರೂ ಕೂಡ ವಕೀಲರು ಅಂತ ಹೇಳಿ ಇವರು ದುಡ್ಡನ್ನು ತೆಗೆದುಕೋತಾರೆ. ಅದನ್ನು ಬೇರೆ ವಕೀಲರಿಗೆ ಕೊಟ್ಟು ಕೇಸನ್ನು ನಡೆಸೋದು ಅಥವಾ ಇವರಿಗೆ ಸುಳ್ಳು ಮಾಹಿತಿಗಳನ್ನ ಕೊಡೋದು, ಇಂಥದ್ದೆಲ್ಲ ಮಾಡ್ಬೋದು. ನೀವು ಯಾವುದೇ ಒಬ್ಬರು ವಕೀಲರ ಬಳಿ ಹೋಗ್ತಾ ಇದ್ದೀರಾ ಅಂದರೆ ಅವರ ID ಕಾರ್ಡ್ ಇರುತ್ತೆ. ID ಕಾರ್ಡಲ್ಲಿ ಅವರ ನೋಂದಣಿ ಸಂಖ್ಯೆ ಇರುತ್ತೆ. ಆ ನೋಂದಣಿ ಸಂಖ್ಯೆಯನ್ನು ನೀವು ಈ ksbc.org.in ವೆಬ್ಸೈಟ್ನಲ್ಲಿ ಅವ್ರ ಹೆಸರು ಅಥವಾ ನೋಂದಣಿ ಸಂಖ್ಯೆ, ಅವರು ಎಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನ್ನೋ ಸ್ಥಳನ ಮೆನ್ಷನ್ ಮಾಡೋದ್ರ ಮುಖಾಂತರ ಅವರು ಆ ಒಂದು ವಕೀಲರಾಗಿದ್ದಾರಾ ಇಲ್ವಾ, ಅವರು ವಕೀಲರಾಗಿ ಸದಸ್ಯತ್ವವನ್ನು ಪಡೆದಿದ್ದಾರಾ ಇಲ್ಲ ಅನ್ನೋದನ್ನ ನೀವು ಅಲ್ಲಿ ತಿಳ್ಕೊಬೋದಾಗಿರುತ್ತೆ. ಇದರಿಂದ ನೀವು ನಕಲಿ ವಕೀಲರಿಂದ ಮೋಸ ಹೋಗೋದನ್ನ ತಪ್ಪಿಸ್ಕೋಬೋದಾಗಿರುತ್ತೆ. ಈ ಒಂದು ಮಾಹಿತಿ ಉಪಯುಕ್ತ ಆಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಮಾಹಿತಿಗಳನ್ನು ನೀವು ತಿಳ್ಕೊಳ್ಳೋದಲ್ಲ, ಮತ್ತೊಬ್ಬರಿಗೂ ಕೂಡ ಇದನ್ನು ಹಂಚಿ. ಧನ್ಯವಾದಗಳು.